ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬೆಂಗಳೂರು ವಾತಾವರಣ ಕೂಲಾಗಿದೆ. ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಆಯಿತಾ. ನನಗಂತೂ ತುಂಬಾ ಇಷ್ಟ ಈ ಥರ ವಾತಾವರಣ ಕೂಲಾಗಿ ತಂಪಾಗಿದ್ದರೆ. ಹಾಗೆ ಗಿಡಗಳನ್ನ ನೋಡ್ತಾ ಇದ್ದೆ. ನಮ್ಮ ಗಿಡದಲ್ಲಿ ಹಸಿಮೆಣಸಿನ್ಕಾಯಿ ಬಿಟ್ಟಿತ್ತು. ನನಗೆ ಪರ್ಸ್ನಲಾಗಿ ಈ ಥರ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಮತ್ತು ಟೊಮೊಟೊ, ನಿಂಬೆಹಣ್ಣು ಈ ಥರದ್ದೆಲ್ಲ ಗಿಡಗಳಲ್ಲಿ ಬೆಳೆಯೋದು ಇಷ್ಟ ನನಗೆ. ಹಾಗಾಗಿ ನಾನೇನು ಮನೆಯಲ್ಲಿ ತರಕಾರಿ ಕಟ್ ಮಾಡಿರ್ತೀನಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಪಾಟ್ ಒಳಗಡೆ ಹಾಕ್ತಾಯಿರ್ತೀನಿ. ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೆ, ಬಟ್ ಅದು ಹೂ ಬಿಡುತ್ತೆ, ಕಾಯಿ ಬಿಡಲ್ಲ. ಅದು ಮೇ ಬಿ ಅದಕ್ಕೆ ಸ್ಪೇಸ್ ಸಾಕಾಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಸೊ ಮೆಣಸಿನ್ಕಾಯಿ ಬಿಟ್ಟಿತ್ತು ಅಂಥೇಳಿ ಹಾಗೆ ಕಟ್ ಮಾಡಿ ತಿಂಡಿ ಕೂಡ ಹಾಕ್ತೆ. ನಾನು ಅದನ್ನು ಏನು ತಿಂಡಿ ಮಾಡಿದೆ ಅಂತೇಳಿ ಮರ್ತೋಗಿದೆ ನನಗೆ ಅವತ್ತು. ಸೊ ನೋಡ್ಬೋದು ಎಷ್ಟು ಹಚ್ಚ ಹಸಿರಾಗಿರುವಂಥ ಹಸಿ ಮೆಣಸಿನ್ಕಾಯಿ. ನೀರು ಹಾಕಬೇಕಾಗಿತ್ತು, ಕೂಲಾಗಿತ್ತಲ್ಲ, ನೋಡೋಣ ಹೆಂಗೆ ಏನು ಅಂಥೇಳಿ. ಇದೆಲ್ಲ ನೀರು ಹಾಕೋ ಕೆಲಸ ನನ್ನ ಹಸ್ಬೆಂಡು, ಬಟ್ ಗಿಡಗಳನ್ನ ನೋಡ್ಕೊಳ್ಳೋ ಕೆಲಸ ನಂದು. ಸೊ ಅದಾದಮೇಲೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಆ್ಯಕ್ಚುಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರುವಂಥ ಸ್ಯಾರಿನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಬಟ್ ದೇವ್ರ ಮನೆ ಕೂಡ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ಇನ್ನೇನು ಅಮಾವಾಸ್ಯೆ ಬರುತ್ತೆ, ಶ್ರಾವಣ ಸ್ಟಾರ್ಟ್ ಆಗುತ್ತಲ್ವ. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಆ ಕೆಲಸನ ಇಟ್ಕೊಂಡಿದ್ದರಿಂದ ನಾನು ಆ ಒಂದು ವ್ಲಾಗ್ನ ಮಾಡೋಕ್ಕಾಗಿಲ್ಲ. ಅವತ್ತಿನ ದಿನ ಇದೇ ಆಗೋಯ್ತು ನನಗೆ. ಮನೆ ಕೆಲಸ, ವಿಡಿಯೋ ಎಡಿಟಿಂಗ್ ಅಂತೆ, ಮತ್ತು ದೇವ್ರ ಮನೆ ಕ್ಲೀನ್ ಮಾಡೋದು, ಅಡುಗೆ, ಇದೇ ಥರ ಅವತ್ತಿನ ದಿನ ಪೂರ್ತಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಫೇಸ್ ಟು ಫೇಸ್ ಮಾತಾಡೋಕ್ಕೂ ಆಗಿಲ್ಲ. ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಸ್ಯಾರಿ ತೋರ್ಸೋಕ್ಕೆ ಅಂತ, ಬಟ್ ಏನೇನೋ ಆಗೋಯ್ತು. ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಹಾಗೆ ಶೇರ್ ಮಾಡ್ತೀನಿ. ಸಮ್ಟೈಮ್ಸ್ ಏನು ಗೊತ್ತಾ, ನಾವು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಆಗೋದೇ ಇಲ್ಲ. ನಾವೇನು ಅಂದ್ಕೊಳ್ದೆ ಮಾಡಿದ್ದೆ ಒಂದೊಂದು ಸಲ ವೀಡಿಯೋ ಆ ಥರ ಆಗಿಬಿಟ್ಟಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದ್ರಲ್ಲಿ ಒಂಥರ ಏನು ಒಂದು ಖುಷಿ ಇದೆಯಲ್ಲ, ಆ ಒಂದು ಖುಷಿ ಹೇಳೋಕ್ಕಾಗಲ್ಲ ನನಗಂತೂ. ಸೊ ಮಾಡೋ ಮುಂಚೆ ಹಿಂಗಪ್ಪ ಎಷ್ಟೊತ್ತಾಗುತ್ತಪ್ಪ ಆ ಥರ ಅನಿಸ್ತಿರುತ್ತೆ. ಬಟ್ ಎಲ್ಲ ಆದಮೇಲೆ ಕೂತ್ಕೊಂಡು ದೇವ್ರ ಮುಂದೆ ಪೂಜೆ ಮಾಡೋದೇ ಒಂಥರ ಖುಷಿ. ಸೊ ಅವತ್ತಿನ ದಿನ ಇಡೀ ದಿನ ಇದೇ ಆಯಿತು ನಂದು. ಮನೆ ಕೆಲಸ, ಅಡುಗೆ, ದೇವ್ರ ಮನೆಯದು ಅದೇ ಆಯಿತು. ಏನು ವೀಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ಅದನ್ನು ಮಾಡೋಕ್ಕೆ ಆಗಿಲ್ಲ. ಹಿಂದಿನ ದಿನ ಅಂತೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಆದರೂ ಬೇಗ ಕೆಲಸ ಮುಗಿಸಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂಥೇಳಿ ಅಂದ್ಕೊಂಡು ಮಾಡಿದೆ. ಬೆಳಗ್ಗೆನೇ ಹೂವು ಕೂಡ ತೊಗೊಂಡಿದ್ದೆ ನಾನು. ನೆಕ್ಸ್ಟ್ ಥರ್ಸ್ಡೇಗೆಲ್ಲ ಬೇಕಾಗಿತ್ತಲ್ಲ ಹೂವು ಅಂಥೇಳ್ಬಿಟ್ಟು 100 ಗ್ರಾಮ್ಗೆ 30 ರೂಪಾಯಿ ಅಂಥೇಳಿ ತೊಗೊಂಡಿದ್ದಂಥದ್ದು ನಾನು. ಸೊ ಟೋಟಲ್ ಕಟ್ಟಿದಾಗ 6 ಮೊಳ ಏನೋ ಆಗಿತ್ತು. ಬಟ್ ಒಂದು ಮೊಳ ಬಂದುಬಿಟ್ಟು 30 ರೂಪೀಸ್ ಆ ಥರ ಹೇಳ್ತಾರೆ. ಬಟ್ ನಮಗೆ 30 ರೂಪಾಯಿಗೆ 6 ಮೊಳ ಬರ್ತಾಯಿದೆ. ಆದರೆ ಸ್ವಲ್ಪ ಪೇಷನ್ಸಿಂದ ಕೂತ್ಕೊಂಡು ಹೂವನ್ನ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಬೆಳಗ್ಗೆನೇ ಏನು ಒಂದು ತೊಗೊಂಡನಲ್ಲ ಅದೇ ಒಂದು ಇದರಲ್ಲೇ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ಬೇಕಾದಾಗ ದೇವರಿಗೆ ಯೂಸ್ ಮಾಡ್ಕೊಳ್ಳೋವಂಥದ್ದು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಿಮ್ಮ ಜೊತೆ ನಾನು ವರಮಹಾಲಕ್ಷ್ಮಿ ಬಗ್ಗೆ ತೊಗೊಂಡಿರುವಂಥ ಸ್ಯಾರೀಸ್ನ ಶೇರ್ ಮಾಡೋಣ ಅಂಥೇಳಿ. ಬಟ್ ನೆನ್ನೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಇದು ಬಂದುಬಿಟ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ ಅದನ್ನು ಸ್ಯಾಟರ್ಡೇನೇ ತೊಗೊಂಡು ಬಂದಿದ್ದರು. ಬಟ್ ಸಂಡೇ ಫಂಕ್ಷನ್ಗೆ ಹೋಗಿದ್ವಿ, ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ. ಸೊ ಹಂಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ನಿನ್ನೆ ಮಂಡೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋವಂಥ ಕೆಲಸ ಇತ್ತು, ಹಾಗಾಗಿ ನಾನು ವ್ಲಾಗ್ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ವ್ಲಾಗ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಮಾರ್ನಿಂಗೇ ಮಾಡ್ಕೊಳ್ಳೋಣ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ, ಈವ್ನಿಂಗ್ ಆಗೋಯ್ತು. ನನ್ನ ಮಗ ಕೂಡ ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ತಿಂದ್ಬಿಟ್ಟು ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದೆ. ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ನನಗೆ ರೂಮಲ್ಲಿ ಕೂಡ ವ್ಲಾಗ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಅದು ಮಲಗೋ ಬೆಡ್ ಮೇಲೆಲ್ಲ ನನಗೆ ದೇವರಿಗೆ ಓಡಿಸೋವಂಥ ಸೀರೆನ ಇಟ್ಕೊಂಡು ಕುತ್ಕೊಳ್ಳೋದು ಇಷ್ಟ ಆಗಿಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಅವ್ನು ತಿಂದ್ಬಿಟ್ಟು ಹೋಗಿ ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡ್ತಾಯಿದ್ದಾನೆ. ಇವಾಗ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ
ಯಾವುದೆಲ್ಲ ಸ್ಯಾರೀಸ್ನ ತೊಗೊಂಡಿದ್ದೀನಿ, ಎಷ್ಟೆಲ್ಲ ಸ್ಯಾರೀಸ್ನ ತೊಗೊಂಡಿದ್ದೀನಿ ಅಂತೇಳಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಈ ಸಲ ಅಂತೂ ಸ್ವಲ್ಪ ಸಿಂಪಲ್ ಸ್ಯಾರೀಸ್ ಜಾಸ್ತಿ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಯೂಶ್ವಲಿ ನಾವು ಹಬ್ಬ ಅಂತ ಹೇಳಿದ್ರೆ ಬಾರ್ಡರ್ ಸ್ಯಾರಿ ಇರ್ಬೋದು ಅಥವಾ ಸ್ವಲ್ಪ ಗ್ರ್ಯಾಂಡಾಗಿರೋ ಸ್ಯಾರಿನ ತೊಗೊಂಡ್ಬಿಡ್ತೀವಿ. ಅದನ್ನು ವೇರ್ ಮಾಡಿ ನಮಗೆ ಮನೇಲಿ ಕೆಲಸ ಮಾಡೋದಾಗಲಿ ಅಡುಗೆ ಮಾಡೋದಾಗಲಿ ಸ್ವಲ್ಪ ಒಂಥರ ಕಂಫರ್ಟಬಲ್ ಅನಿಸೋದಿಲ್ಲ ನನಗೆ ಪರ್ಸ್ನಲ್ ಆಗಿ. ಸೊ ಹಾಗಾಗಿ ನಾನು ಯೋಚನೆ ಮಾಡಿದೆ, ಈ ಸಲ ನಾನು ತೊಗೊಳ್ಳೋ ಅಂಥದ್ದಂದರೆ ಇದು ಯಾವುದೇ ರೀತಿ ಆನ್ಲೈನ್ ಶಾಪಿಂಗ್ ಅಲ್ಲ ಅಥವಾ ಆಫ್ಲೈನಲ್ಲಿ ಶಾಪ್ಗೆ ಹೋಗಿ ನಾನು ಪರ್ಚೇಸ್ ಮಾಡಿದ್ದಲ್ಲ. ನಾನು ಯಾವಾಗಲೂ ತೊಗೊಳ್ಳೋ ಅಂಥ ಸ್ಯಾರಿ ಅಂಕಲ್ ಹತ್ರ ಇನ್ಸ್ಟಾಲ್ಮೆಂಟಲ್ಲಿ ತೊಗೊಂಡಿರುವಂಥದ್ದು. ಬಟ್ ಸಿಲ್ಕ್ ಸ್ಯಾರಿ ಏನಿದೆ ಅದು ಆಲ್ರೆಡಿ ಕ್ಯಾಶ್ ಪೇ ಆಗಿದೆ. ಯಾಕೆಂದರೆ 1 ಮಂತ್ ಬಿಫೋರೇ ನಾನು ಅದನ್ನು ತೊಗೊಂಡಿದ್ದು. ಆಲ್ರೆಡಿ 2 ಇನ್ಸ್ಟಾಲ್ ನಾನು ಪೇ ಮಾಡಿದ್ದೀನಿ. ಸೊ ಹಾಗಾಗಿ ಅದು ಪೇ ಆಗಿದೆ. ಈ ಥರ ಇನ್ಸ್ಟಾಲಲ್ಲಿ ನಾನು ತೊಗೊಂಡಿದ್ದು. ಅವ್ರಿಗೆ ನಾನು ತೊಗೊಳ್ಳೋರ ಹತ್ರ ಅವ್ರದ್ದು ಇನ್ಫಾರ್ಮೇಷನ್ನ ಯಾರಿಗೂ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಅವರ ಇನ್ಫಾರ್ಮೇಷನ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ. ಇದೆಲ್ಲ ಆಫ್ಲೈನಲ್ಲಿ ತೊಗೊಂಡಿದ್ದು. ಸೊ ಅವರು ಕೂಡ ಚಿಕ್ಕಪೇಟೆಯಿಂದನೇ ತೊಗೊಂಡು ಬರ್ತಾರೆ. ಸಮ್ಟೈಮ್ಸ್ ಏನಂದರೆ ಸೂರತ್ತಿಂದ ಬೈ ಮಾಡ್ತಾರೆ. ಇದೆಲ್ಲ ಚಿಕ್ಕಪೇಟೆಯಿಂದನೇ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೇನಾದರೂ ಅಂದರೆ ಅವರು ಇವಾಗ ಲೇಟೆಸ್ಟಾಗಿ ಟ್ರೆಂಡಿಂಗಲ್ಲಿರುವಂಥ ಸ್ಯಾರೀಸ್ನ ಅವರು ತೊಗೊಂಡು ಬಂದು ಇದಕ್ಕೆ ಹಾಕ್ತಾರೆ, ಸೇಲಿಗೆ ಹಾಕ್ತಾರೆ. ಸೊ ನೀವು ಚಿಕ್ಕಪೇಟೆಗೆ ಹೋದರೆ ನಾನು ಯಾವ ಪ್ರೈಸಿಗೆ ಪರ್ಚೇಸ್ ಮಾಡಿದ್ದೀನಿ, ನೀವು ಯಾವ ಪ್ರೈಸಿಗೆ ಪರ್ಚೇಸ್ ಮಾಡ್ಬೋದು, ಅದೆಲ್ಲ ಒಂದು ಐಡಿಯಾ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸ್ಯಾರಿ ತೊಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಬಂದಿದ್ದೀನಿ. ಆಮೇಲೆ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಿ ಚಾಂದಿನಿ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟಿಗೆ. ಸೊ ಆಬ್ವಿಯಸ್ಲಿ ಆ ಒಂದು ಡೌಟ್ ಬಂದೇ ಬರುತ್ತೆ, ನನಗೆ ಆಗಲಿ ನಿಮಗೆ ಆಗಲಿ ಯಾರಿಗೇ ಆಗಲಿ. ನನ್ನ ವಿಡಿಯೋದಲ್ಲೇ ನಾನು ನಿಮಗೆ ರಿಪ್ಲೈ ಮಾಡಿದ್ದೀನಿ. ಏನಂತ ಅಂದರೆ ನಾನು ಆಲ್ರೆಡಿ ಸೀರಿಯಸ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಯಾರಿಗೆ ಆಗಲಿ ಇವಾಗ ಒಂದು ಶಾಪ್ಗೆ ಹೋಗ್ತೀವಿ ನಾವು, ಅಲ್ಲಿ ಹೋಗ್ಬಿಟ್ಟು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೆಲ್ಲ ಹೇಳಿದಾಗ ಇವ್ರು ಯಾಕೆ ತೊಗೊಳ್ಳಿಲ್ಲ ಅನ್ನೋದೊಂದು ಥಿಂಕ್ ಬರುತ್ತೆ. ಅದನ್ನು ಅಷ್ಟು ಡೀಟೇಲ್ ಆಗಿ ನೋಡಿ ನನಗೆ ಕಮೆಂಟ್ ಮಾಡಿ ಕೇಳ್ತಿರೋ ಅದಕ್ಕೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ರಿಪ್ಲೈ ಕೂಡ ಮಾಡಿದ್ದೆ, ಫೇಸ್ ಟು ಫೇಸ್ ಕೂಡ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾನು ಸಿಂಪಲ್ ಸ್ಯಾರೀಸೇ ನಾನು ತುಂಬ ತೊಗೊಂಡ್ಬಿಟ್ಟಿದ್ದೀನಿ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಪರ್ಚೇಸ್ ಮಾಡಿಬಿಟ್ಟಿದೆ. ಮತ್ತು ಅಲ್ಲಿ ಇನ್ವೆಸ್ಟ್ ಮಾಡೋ ಪ್ಲಾನ್ ಏನಿರಲಿಲ್ಲ, ಬೇರೆ ಏನಕ್ಕಾಗಲಿ ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಆ ಒಂದು ಸ್ಯಾರಿ ಶಾಪಲ್ಲಿ ನಾನು ಪರ್ಚೇಸ್ ಮಾಡಲಿಲ್ಲ. ಬಟ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ. ಇನ್ ಫ್ಯೂಚರ್ ನಾನೇನಾದರೂ ಅಲ್ಲಿ ತೊಗೊಂಡ್ರೆ ಖಂಡಿತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅಲ್ಲೇನಾದರೂ ಸ್ಯಾರೀಸ್ ತೊಗೊಂಡ್ರೆ. ಮತ್ತು ಇನ್ನೊಬ್ಬರು ರೇವತಿ ಮಂಜುನಾಥ್ ಅಂತ ನನಗೆ ಕಮೆಂಟ್ ಮಾಡಿದ್ರಿ, ನಿಮ್ಮ ಬ್ಲಾಗ್ ನೋಡಿ ಆ ಒಂದು ಶಾಪ್ಗೆ ನಾವು ಹೋಗಿ ಪರ್ಚೇಸ್ ಮಾಡಿದ್ವಿ, ವರ್ತ್ ಬೈಯಿಂಗ್ ಅಂತೇಳಿ. ತುಂಬಾ ಖುಷಿ ಆಯಿತು ನನಗೆ. ಬ್ಲಾಗಿಂದ ಯಾರಿಗೋ ಒಂದಿಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ಮತ್ತು ಅವ್ರಿಗೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತಂದರೆ ತುಂಬಾ ಖುಷಿ ಅನಿಸುತ್ತೆ. ನೀವು ಅಲ್ಲೋಗಿ ಪರ್ಚೇಸ್ ಮಾಡಿ ನಿಮ್ಗೆ ಅದು ವರ್ತ್ ಬೈಯಿಂಗ್ ಅಂತ ಅನಿಸಿದ್ರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಕಮೆಂಟ್ ಮಾಡಿದ್ದಕ್ಕೆ ಆ ಒಂದು ಕಮೆಂಟ್ನ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಮತ್ತು ಅದೇ ಥರ ಅಲ್ಲ, ಆ ಥರ ಎಷ್ಟೊಂದು ಶಾಪ್ಗಳು ಚಿಕ್ಕಪೇಟೆನಲ್ಲಿದೆ. ಎಲ್ಲ ಒಂದೊಂದು ಕಡೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟಿರುತ್ತೆ. ನಮಗೆ ಏನಾದರೂ ಹಿಂಗೆ ತುಂಬ ಹುಡುಕ್ಬೇಕು ಆ ಥರ ಚಿಕ್ಕಪೇಟೆ ಶಾಪ್ಗಳು. ಅಂದರೆ ಚಿಕ್ಕಪೇಟೆನಲ್ಲಿ ನಮಗೆ ಆ ಥರ ಕಮ್ಮಿ ಬೆಲೆಗೆ ಒಳ್ಳೆ ಬಟ್ಟೆ ಸಿಗೋವಂಥ ಶಾಪ್ಗಳನ್ನ ನಾವು ತುಂಬ ಹುಡುಕಿದಾಗ ಸಿಗುತ್ತೆ. ನಾನಿನ್ನೂ ಒಂದು ಬೆರಳಿಕೆ ಅಷ್ಟು ಶಾಪ್ ಅಷ್ಟೇ ಅಲ್ಲಿ ಇದು ಮಾಡಿರೋ ಅಂಥದ್ದು. ಸೊ ಅದರಲ್ಲಿ ನನಗೆ ಅದು ಬೆಸ್ಟ್ ಶಾಪ್ ಆ ಥರ ಅನ್ನಿಸ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಜಾಸ್ತಿ ಡ್ರ್ಯಾಗ್ ಮಾಡ್ಕೊಂಡು ಹೋಗುತ್ತೆ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವುದೆಲ್ಲ ಸ್ಯಾರೀಸ್ನ ತೊಗೊಂಡಿದ್ದೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಸಿಂಪಲ್ ಸ್ಯಾರೀಸೇ ತೋರಿಸ್ತೀನಿ. ಈ ಸಲ ಅಂತೂ ತುಂಬಾ ಸಿಂಪಲ್ ಸ್ಯಾರಿ ತೊಗೊಂಡಿದ್ದೀನಿ. ಯಾಕೆಂದರೆ ನನಗೆ ಹಬ್ಬದ ಟೈಮ್ಗಳಲ್ಲಿ ವೇರ್ ಮಾಡೋದಕ್ಕೆ ಸ್ಯಾರಿನೂ ಇಲ್ಲ. ಸ್ಯಾರಿ ಇದೆ, ಸ್ಯಾರಿ ಇಲ್ಲ ಅಂತಲ್ಲ. ಏನಂದರೆ ಸ್ವಲ್ಪ ಗ್ರ್ಯಾಂಡಾಗಿರೋ ಸ್ಯಾರೀಸ್ ಎಲ್ಲ ಏನಂದರೆ ಅಡುಗೆ ಮಾಡೋ ಟೈಮಲ್ಲಿ ಅಥವಾ ಪೂಜೆ ಮಾಡುವಾಗ, ಅದು ಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪೂಜೆ ಮಾಡುವಾಗ ಅರ್ಶಿನ ಮಾಡ್ಕೊಂಡ್ಬಿಡೋದು ಅಥವಾ ಕುಂಕುಮ ಬೀಳಿಸ್ಕೊಂಡ್ಬಿಡೋದು, ಇನ್ನೇನೋ ಒಂದು ನಾನು ಮಾಡ್ಕೊಳ್ತಾನೆ ಇರ್ತೀನಿ. ಅಡುಗೆ ಮಾಡುವಾಗ ಆಯಿಲ್ ಎಲ್ಲ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ತುಂಬ ಆಗುತ್ತೆ. ನನ್ನದು ಡ್ರೆಸ್ಸೇ ಬೇಗ ಹಾಳಾಗ್ಬಿಡುತ್ತೆ. ಅಂಥದ್ರಲ್ಲಿ ನನಗೆ ಒಂಥರ ಲೈಟ್ ಕಲರ್ ಸ್ಯಾರಿ ಆಗಿರ್ಬೋದು ಅಥವಾ ಸ್ವಲ್ಪ ಗ್ರ್ಯಾಂಡಾಗಿರೋ ಸ್ಯಾರಿ ಆ ಥರದ್ದೆಲ್ಲ ಉಟ್ಕೊಳ್ಳೋದಕ್ಕೆ ಬೇಜಾರು, ಎಲ್ಲಿ ಹಾಳು ಮಾಡ್ಕೊಂಡ್ಬಿಡ್ತೀನೋ ಅಂದ್ಬಿಟ್ಟು. ಹಂಗಾಗಿ ಈ ಸಲ ಪರ್ಟಿಕ್ಯುಲರ್ ಆಗಿ ನಾನು ಸಿಂಪಲ್ ಸ್ಯಾರೀಸ್ನೇ ನಾನು ಚೂಸ್ ಮಾಡಿ ತೊಗೊಂಡಿದ್ದೀನಿ, ದೇವ್ರಿಗೆ ಉಡ್ಸೋದೊಂದು ನೆನೆಸ್ಬಿಟ್ಟು. ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಒಂದು ಸ್ಯಾರಿ. ಇದು ನೋಡೋದಕ್ಕೆ ನಿಮಗೆ ಬ್ಲ್ಯಾಕ್ ಆ ಥರ ಅನ್ನಿಸ್ತಾ ಇರ್ಬೋದು, ಬಟ್ ಇದು ಬ್ಲ್ಯಾಕ್ ಅಲ್ಲ, ಒಂಥರ ಗ್ರೇಯಿಶ್ ಬ್ಲೂ ಅಂತಾರಲ್ಲ, ಇಂಡಿಗೋ ಕಲರ್ ಅಂತ ಅಂದ್ಕೊಳ್ತೀನಿ ಇದನ್ನ. ಸೊ ಆ ಒಂದು ಕಲರ್ ಇರೋ ಅಂಥದ್ದು ಸ್ಯಾರಿ. ಅದಕ್ಕೆ ರೆಡ್ ಕಲರ್ ಬಾರ್ಡರ್ನ ಕೊಟ್ಟಿದ್ದಾರೆ. ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಬಂದಿದೆ, ಇನ್ನೊಂದು ಸೈಡ್ ಬಿಗ್ ಬಾರ್ಡರ್. ಸ್ಯಾರಿ ಫುಲ್ ಈ ಥರ ಬಾಂಧನಿ ಪ್ರಿಂಟನ್ನು ಮಾಡಿದ್ದಾರೆ. ಸ್ಯಾರಿ ಮೆಟೀರಿಯಲ್ ಬಂದ್ಬಿಟ್ಟು ಒಂಥರ ಜಾರ್ಜೆಟ್, ಒಂಥರ ಕ್ರಶ್ ಜಾರ್ಜೆಟ್. ಇದು ಪೂರ್ತಿ ಜಾರ್ಜೆಟ್ ಆ ಥರನಿಲ್ಲ, ಒಂಥರ ಹಿಂಗೆ ಮುಟ್ಟಿದ್ರೆ ಕ್ರಶ್ ಜಾರ್ಜೆಟ್ ಅಂತಾರಲ್ಲ ಆ ಥರ ಫೀಲ್ ಆಗುತ್ತೆ. ಒಂಥರ ಬಟರ್ ಥರ ಇದೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ತುಂಬ ಇಷ್ಟ ಆಯಿತು. ಈ ಒಂದು ಸ್ಯಾರಿ ಕಲರ್ ಕಾಂಬಿನೇಷನ್ ಇರ್ಬೋದು ಎಲ್ಲ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ.
ಇದನ್ನೆಲ್ಲ ನಾನು ಇನ್ಸ್ಟಾಲಲ್ಲೇ ಪರ್ಚೇಸ್ ಮಾಡಿರೋವಂಥದ್ದು. ಸೊ ಇನ್ಸ್ಟಾಲ್ಗೆ ಅವರು ಮೇ ಬಿ 800 ಆ ಥರ ಹಾಕ್ಕೊಂಡಿರ್ತಾರೆ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಒಟ್ಟಿಗೆ ತೊಗೊಂಡಾಗ ಒಟ್ಟಿಗೆ ಅಮೌಂಟನ್ನು ಅವ್ರು ಹಾಕಿರ್ತಾರೆ. ಸೊ ಹಾಗಾಗಿ ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಇದೇ ರೀತಿ ಇದೆ ಸ್ಯಾರಿ ಫುಲ್ಲು. ಇದು ಬಾಂದಿನಿ ಪ್ರಿಂಟೇ ಇರೋವಂಥದ್ದು. ಇನ್ನು ಬ್ಲೌಸ್ ಬಂದ್ಬಿಟ್ಟು ಸೇಮ್ ಅಲ್ಲೇ ಇದೆ. ಬ್ಲೌಸ್ ಬಂದ್ಬಿಟ್ಟು ಈ ಥರ ಫ್ಲವರ್ ಕೊಟ್ಟಿದ್ದಾರೆ, ಬಾರ್ಡರ್ ಕೊಟ್ಟಿದ್ದಾರೆ ಅಷ್ಟೇ. ಒಂದು ಸೈಡ್ ದೊಡ್ಡ ಬಾರ್ಡ್ರು, ಒಂದು ಸೈಡ್ ಚಿಕ್ಕ ಬಾರ್ಡ್ ಇದೆ. ಸೊ ಬ್ಲೌಸ್ ಮಾತ್ರ ಈ ರೀತಿ ಇದೆ. ಇನ್ನು ಸ್ಯಾರಿದು ಪಲ್ಲು ಬಂದ್ಬಿಟ್ಟು ಈ ರೀತಿಯಾಗಿದೆ. ಪೂರ್ತಿ ಓಪನ್ ಮಾಡಲ್ಲ, ಓಪನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಏನಂದರೆ ಇವಾಗ ಬೇಡ ಅಂತ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆ ಥರ ಅನಿಸುತ್ತೆ ಬಟ್ಟೆ ಇದು. ಬಟ್ ಓಕೆ, ನಾನೇನು ಸಿಂಗಲ್ ವೇರೆಲ್ಲ ಈ ಥರ ಸ್ಯಾರೀಸ್ ಎಲ್ಲ ಮಾಡಲ್ಲ. ಸಿಂಗಲ್ ವೇರ್ ಸ್ಯಾರಿ ಪಿನ್ ಮಾಡಿಬಿಟ್ಟೆ ಉಟ್ಕೊಳ್ಳೋ ಅಂಥದ್ದು. ಸೊ ಈ ರೀತಿಯಾಗಿದೆ. ಇದು ನಾನು ತೊಗೊಂಡಿರೋವಂಥ ಫಸ್ಟ್ ಸ್ಯಾರಿ. ಸ್ವಲ್ಪ ಡಾರ್ಕ್ ಕಲರ್ನೇ ಪ್ರಿಫರ್ ಮಾಡ್ತೀನಿ ನಾನು, ಬೇಗ ಗಲೀಜಾದರೂ ಕೂಡ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಾರ್ಕ್ ಕಲರ್ನೇ ನಾನು ಪ್ರಿಫರ್ ಮಾಡೋವಂಥದ್ದು. ಸೊ ಇದು ನನ್ನ ಫಸ್ಟ್ ಸ್ಯಾರಿ. ಒಂಥರ ಗ್ರೇಷ್ ಬ್ಲೂ. ಇದು ಇಂಡಿಗೋನ ಏನು ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ನಿಮಗೇನಾದರೂ ಈ ಕಲರ್ ಗೊತ್ತಿದ್ದರೆ. ಒಂಥರ ಬ್ಲೂ ಇದೆ, ಬ್ಲ್ಯಾಕ್ ಅಂತೂ ಅಲ್ಲ, ಇದು ವೈಟ್ ಡಾಟ್ ಇದೆ. ಸೊ ನೆಕ್ಸ್ಟು ಸ್ಯಾರಿ ಬಂದ್ಬಿಟ್ಟು ಈ ಒಂದು ಸ್ಯಾರಿ. ಇದು ನಿಮಗೆ ಬ್ಲ್ಯಾಕ್ ಆ ಥರ ಅನಿಸ್ತಾ ಇರ್ಬೋದು, ಬಟ್ ಇದು ಬಾಟಲ್ ಗ್ರೀನ್ ಸ್ಯಾರಿ. ಬಾಟಲ್ ಗ್ರೀನ್ ಅಂತ ಹೇಳ್ತಾರಲ್ಲ. ಸೊ ಇದು ನನಗೆ ತುಂಬ ಇಷ್ಟ ಆಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ರಿಂಟ್ ಏನಿದೆಯಲ್ಲ, ಸೊ ಈ ಥರ ಒಂದು ಪ್ರಿಂಟ್ ಏನಿದೆ ಅದು ನನಗೆ ತುಂಬಾ ಇಷ್ಟ ಆಯಿತು. ಇದು ಅಷ್ಟೇ ಸ್ಯಾರಿ ಮೆಟೀರಿಯಲ್ ಸೇಮ್ ಅದೇನಿದೆ ಒಂಥರ ಕ್ರಶ್ ಜಾರ್ಜೆಟ್ ಆ ಥರನೇ ಇದೆ. ಬಟ್ ಇದು ಸ್ಯಾರಿ ಫುಲ್ಲು ಪ್ಲೇನೇ ಇರೋವಂಥದ್ದು. ಪ್ಲೇನ್ ಇದೆ, ಬಾರ್ಡರಲ್ಲಿ ಮಾತ್ರ ಈ ರೀತಿ ವರ್ಕನ್ನು ಕೊಟ್ಟಿದ್ದಾರೆ. ಇದನ್ನೇನು ವರ್ಕ್ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮೀನಾಕಾರಿ ವರ್ಕ್ ಏನೋ ಹೇಳ್ತಾರೆ ಇದಕ್ಕೆ. ಸೊ ಮೇಲ್ಗಡೆ ಆ ಥರ ಇದೆ, ಕೆಳಗಡೆ ಸ್ಯಾರಿ ಫುಲ್ಲು ಇದೇ ರೀತಿ ವರ್ಕ್ ಇದೆ. ಮತ್ತು ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಇದು ಒಂಥರ ಸಿಲ್ವರು ಅಲ್ಲ, ಗೋಲ್ಡನ್ ಅಲ್ಲ, ಆ ಥರ ಬಾರ್ಡರ್ ಇರೋವಂಥದ್ದು. ಒಂದು ಸೈಡ್ ದೊಡ್ಡದು ಇದೆ, ಒಂದು ಸೈಡ್ ಚಿಕ್ಕದಿದೆ. ಸೊ ಈ ಥರ ಇರೋವಂಥದ್ದು ಸ್ಯಾರಿ. ಫುಲ್ಲು ಬಾಟಲ್ ಗ್ರೀನ್ ಆ ಥರ ಇದೆ ಇದು ಸ್ಯಾರಿ. ನೋಡಿದ ತಕ್ಷಣ ಸಡನ್ನಾಗಿ ಬ್ಲ್ಯಾಕ್ ಆ ಥರ ಅನಿಸುತ್ತೆ, ಬಟ್ ಇದು ಬಾಟಲ್ ಗ್ರೀನ್ ಸ್ಯಾರಿ. ಇನ್ನು ಸೆರಗು ಬಂದರೆ ಸೆರಗಂತೂ ತುಂಬಾ ಗ್ರ್ಯಾಂಡಾಗಿದೆ ಅಂತ ಅಂದ್ಕೊಳ್ತೀನಿ. ಇದು ಓಪನ್ ಮಾಡಿ ನೋಡಿಲ್ಲ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೆರಗು ಬಂದರೆ ನೋಡಿ ಈ ಥರ ಇದೆ, ಪೂರ್ತಿಯಾಗಿ ಸೆರಗು ಗ್ರ್ಯಾಂಡಾಗಿದೆ. ಸೆರಗಲ್ಲೂ ಅಷ್ಟೇ ಫುಲ್ಲು ಇದೇ ಥರ ಪ್ರಿಂಟನ್ನೇ ಕೊಟ್ಟಿದ್ದಾರೆ ಅವರು. ಈ ಥರ ಒಂದು ಏನಿದೆ ಪೆಟ್ ಆ ಥರದ ಪ್ರಿಂಟ್ ನನ್ನ ಹತ್ರ ಸ್ಯಾರಿ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದಂಥದ್ದು. ಇನ್ನು ಬ್ಲೌಸ್ ಪಾರ್ಟ್ ಬಂದರೆ ಸೇಮ್ ಕಲರೇ ಇದೆ, ಬಟ್ ಸ್ವಲ್ಪ ಮುಟ್ಟ ಆ ಥರ ಕೊಟ್ಟಿದ್ದಾರೆ. ಸೊ ಇದು ಪ್ರಿಂಟೇ. ಬ್ಲೌಸ್ ಈ ಥರ ಇದೆ, ಸ್ಯಾರಿ ಈ ಥರ ಇದೆ. ಇದಕ್ಕೂ ಅಷ್ಟೇ ಮೇ ಬಿ ನಾನು ಇನ್ಸ್ಟಾಲಲ್ಲಿ 800 ಕೊಟ್ಟಿರುವಂಥದ್ದು. ಕ್ಯಾಶ್ ಆದರೆ ಇನ್ನೂ ಕಮ್ಮಿ ಬೀಳುತ್ತೆ. ಸೊ ಸೆಕೆಂಡ್ ಸ್ಯಾರಿ ಬಂದ್ಬಿಟ್ಟು ಅದೆರಡು ಸ್ವಲ್ಪ ಕ್ರಶ್ ಜಾರ್ಜೆಟ್ ಆ ಥರದ್ದೇ ತೊಗೊಂಡಿದ್ದೀನಿ. ಇನ್ನು ಮೂರನೇ ಸ್ಯಾರಿ ಬಂದ್ಬಿಟ್ಟು ಅದನ್ನೇ ಹೇಳ್ತಾ ಇದೆ ಅದು ನಿಮಗೆ. ಈಗ ಗೌರಿ ಗಣೇಶ ಹಬ್ಬಕ್ಕೆಲ್ಲ ಏನು ಮಾತಾಡೋಂಗೆ ಇಲ್ಲ. ಇನ್ನು ಎಲ್ಲ ಒಂದೊಂದು ಸಾರಿ ಒಂದು ಹಬ್ಬಕ್ಕೆ ಉಟ್ಕೊಂಡ್ರು, ಗೌರಿ ಹಬ್ಬಕ್ಕೊಂದು, ಗಣೇಶ ಹಬ್ಬಕ್ಕೊಂದು ಎಲ್ಲ ಉಟ್ಕೊಂಡ್ಬಿಡ್ಬೋದು ಅಂಥೇಳಿ ಸಿಂಪಲ್ ಸ್ಯಾರಿ ಸ್ವಲ್ಪ ಒಂದು ಸಲ ತೊಗೊಂಬೋಣ ಅಂತ ಹೇಳ್ಬಿಟ್ಟು ಒಂದು 3 ಸ್ಯಾರಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಸ್ಯಾರಿ. ಸೊ ಇದು ಒಂಥರ ರಾಮ ಗ್ರೀನ್ ಅವ್ರ ಸ್ಕೈ ಬ್ಲೂ ಆ ಥರ ಇದೆ. ಇದು ಒಂಥರ ಈ ಕಡೆ ಬ್ಲೂನೂ ಅಲ್ಲ, ಆ ಕಡೆ ಗ್ರೀನೂ ಅಲ್ಲ, ಆ ಥರ ಶೇಡು. ಇದು ಬಂದ್ಬಿಟ್ಟು ಮೆಜೆಂಟಾ ಕಾಂಬಿನೇಷನು. ಸ್ಯಾರಿ ಫುಲ್ ಇದೇ ರೀತಿ ಸ್ಟ್ರೈಪ್ಸ್ ಇದೆ, ಬಟ್ ಇದು ಸ್ವಲ್ಪ ಸಿಲ್ಕ್ ಮೆಟೀರಿಯಲ್ ಬರುತ್ತೆ. ಇದು ಜಾರ್ಜೆಟ್ ಅಲ್ಲ, ಸಿಲ್ಕ್ ಮೆಟೀರಿಯಲ್ ಬರುತ್ತೆ. ಇದು ಬಾರ್ಡರಲ್ಲಿ ಒಂದು ಸೈಡು ದೊಡ್ಡ ಬಾರ್ಡರ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡ್ ಚಿಕ್ಕ ಬಾರ್ಡರ್ ಕೊಟ್ಟಿದ್ದಾರೆ. ಸಿಲ್ಕ್ ಮೆಟೀರಿಯಲ್ ಇದು ಒಂಥರ ಏನು ಹೇಳ್ತಾರೆ, ಡೋಲಾ ಸಿಲ್ಕ್ ಆ ಥರ ಹೇಳ್ತಾರೆ. ಸೊ ಆ ಥರ ಕ್ಲಾತ್ ಇರೋವಂಥದ್ದು ಇದು. ಸ್ಯಾರಿ ಫುಲ್ಲು ಓವರ್ ಆಲ್ ಇದೇ ರೀತಿಯೇ ಇದೆ, ಸ್ಟ್ರೈಪೇ ಬಂದಿದೆ. ಮತ್ತು ಇನ್ನು ಸೆರಗಲ್ಲಿ ತುಂಬಾ ಚೆನ್ನಾಗಿದೆ, ಟಸಲ್ಸ್ ಕೊಟ್ಟಿದ್ದಾರೆ ಸೆರಗಲ್ಲಿ. ಸೊ ನೋಡ್ಬೋದು ಈ ಥರ ಸಿಂಪಲ್ ಸ್ಯಾರಿಗಳಿಗೆ ನಾವು ಕುಚ್ಚು ಕಟ್ಟೋದಕ್ಕೆ ಬನ್ಸಾಗಲ್ಲ, ಬಟ್ ಅವರೇ ಈ ಒಂದು ಕುಚ್ಚನ್ನೆಲ್ಲ ಕೊಟ್ಟಿದ್ದಾರೆ. ಅದೊಂದು ಇಷ್ಟ ಆಯಿತು ನನಗೆ.
ಸ್ಯಾರಿ. ಬಟ್ ಇದು ಒಂಥರ ವೈಟು ಮೆಜೆಂತ ಆ ಥರ ಕೊಟ್ಟಿದ್ದಾರೆ. ಬಟ್ ಸ್ಯಾರಿ ಕಲರ್ ಇರೋದೇ ಬೇರೆ. ಇಲ್ಲೇನಂದರೆ ವೈಟ್ ಡಿಸೈನ್ ಇದೆಯಲ್ಲ, ಮೇ ಬಿ ಅದಕ್ಕೋಸ್ಕರ ಅಂತ ಅಂದ್ಕೊಳ್ತೀನಿ. ಸೊ ಸೆರಗು ಪಾರ್ಟ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ನೋಡ್ಬೋದು ಸೆರಗು ಪಾರ್ಟಲ್ಲಿ ಈ ರೀತಿ ಇದೆ. ಇದೆಲ್ಲ ಪ್ರಿಂಟೆಡ್, ಫುಲ್ಲು ಪ್ರಿಂಟೆಡ್ ಇರೋವಂಥದ್ದು ಸೆರಗು ಪಾರ್ಟು. ಇನ್ನು ಬ್ಲೌಸ್ ಬಂದರೆ ನಾನು ಈ ಸಲ ತೊಗೊಂಡಿರೋದು ಯಾವುದು ಕಾಂಟ್ರಾಸ್ಟಲ್ಲೇ ಇಲ್ಲ. ಬ್ಲೌಸ್ ಎಲ್ಲ ಸೆಲ್ಫ್ ಎಲ್ಲ ಇದೆ, ಮಾತ್ರ ಬಾರ್ಡ್ರ್ ಮಾತ್ರ ಎಲ್ಲ ಬ್ಲೌಸಲ್ಲೂ ಇದೆ. ಸೊ ಅದರಲ್ಲೂ ಸೇಮ್ ಇದೇ ಥರ ಬ್ಲೌಸ್ ಇತ್ತು, ಇದರಲ್ಲೂ ಸೇಮ್ ಇದೇ ಥರ ಬ್ಲೌಸ್ ಇದೆ. ಎಲ್ಲ ಸೆಲ್ಫಲ್ಲೇ ಇರೋವಂಥದ್ದು. ಇದು ಒಂದು ಬ್ಲೌಸ್, ಇದ್ರದ್ದು ಬ್ಲೌಸ್. ಸೊ ಡೋಲಾ ಸಿಲ್ಕಲ್ಲಿ ಇದು ಒಂದು ಸ್ಯಾರಿ ತೊಗೊಂಡಿದ್ದೀನಿ. ಎಲ್ಲ ಓಪನ್ ಆಗೋಯ್ತು. ಇವಾಗ ಕುತ್ಕೊಂಡೆಲ್ಲ ಮರೆಚಬೇಕು, ಅದೊಂದು ಕೆಲಸ. ಇವಾಗ ವಿಡಿಯೋ ಎಲ್ಲ ಆದಮೇಲೆ ಅದನ್ನು ಕುತ್ಕೊಂಡು ಮರ್ಚೋದೊಂದು ಕೆಲಸ ಆಗುತ್ತೆ ಈಗ ನಮಗೆ. ಸೊ ನೆಕ್ಸ್ಟ್ ಫೈನಲ್ ಬಂದ್ಬಿಟ್ಟು 3 ಸ್ಯಾರಿ ಅಷ್ಟೇ ನಾನು ತೊಗೊಂಡಿರೋವಂಥದ್ದು. ಸಿಂಪಲ್ ಸ್ಯಾರೀಸ್ ಅಂತೇಳಿ 3 ಸ್ಯಾರಿ ತೊಗೊಂಡಿದ್ದೀನಿ. ಅದನ್ನೇನು 3 ಸ್ಯಾರಿನ ಹಬ್ಬ ಕುತ್ಕೊಳ್ಳೋಕ್ಕಾಗಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೊಂದು ಇಟ್ಕೊಂಡು ಇನ್ನು ಗಾಡಿ ಜೋರ ಬೀಸ್ತದೆ. ಬೆಂಗಳೂರು ಅಂತೂ ಒಂಥರ ಶಿಮ್ಲಾ ಥರ ಆಗ್ಬಿಟ್ಟಿದೆ, ಇಲ್ಲ ಊಟಿ ಶಿಮ್ಲಾ ಆ ಥರ ಆಗ್ಬಿಟ್ಟಿದೆ. ಸೊ 3 ಸ್ಯಾರಿನಲ್ಲಿ 1 ಸ್ಯಾರಿ ವರಮಹಾಲಕ್ಷ್ಮಿ ಹಬ್ಬ ಕುತ್ಕೊಂಡ್ರೆ ಇನ್ನು 2 ಸ್ಯಾರಿ ನಾನು ನೋಡೋಣ ಗೌರಿ ಗಣೇಶ ಕುಟ್ಕೊಳ್ತೀನ ಇಲ್ಲ ಯಾವುದು ಕುಟ್ಕೊಳ್ತೀನಿ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ನನಗೆ. ಸೊ ಫ್ರೀಯಾಗಿದ್ದಾಗ ಒಂದೊಂದೇ ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಲೈನಿಂಗ್ ತೊಗೊಂಬಂದು ಇಟ್ಕೊಂಡಿದ್ದೀನಿ. ನೋಡೋಣ ಯಾವ ಸ್ಟಿಚ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಸಿಲ್ಕ್ ಸ್ಯಾರಿ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೇನು ಸಿಲ್ಕ್ ಸ್ಯಾರಿ ತೊಗೊಳ್ಳೋ ಅಂತ ಪ್ಲ್ಯಾನ್ ಇರಲಿಲ್ಲ. ಬಟ್ ಲಾಸ್ಟ್ ಟೈಮ್ ನಾನು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಓಡಿಸಿದಂಥದ್ದು. ಸೊ ಆ ಥರ ಈ ಸಲ ನೋಡೋಣ ಸಿಲ್ಕ್ ಸ್ಯಾರಿನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿದಂಥದ್ದು. ಕಳೆಗೂ ಒಂದು ಸಿಲ್ಕ್ ಸ್ಯಾರಿ ಸಿಕ್ತು. ನನ್ನ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಬಂದ್ಬಿಟ್ಟು ಈ ಕಲರ್ ಇದೆ. ಸೊ ಇದು ಬಂದ್ಬಿಟ್ಟು ಪೂರ್ತಿ ನಾನು ಬಿಚ್ಚೆಲ್ಲ ತೋರಿಸೋದಿಲ್ಲ. ಬಿಚ್ಚಿಬಿಟ್ರೆ ಅದು ಏನು ಹೇಳ್ತಾರೆ, ಫೋಲ್ಡಿಂಗ್ ಹೋಗ್ಬಿಟ್ರೆ ನಮಗೆ ಅದು ಮಾಡೋದು ತುಂಬಾ ಕಷ್ಟ. ಒಂಥರ ಲ್ಯಾವೆಂಡರ್ ಕಲರ್ ಸ್ಯಾರಿ. ಈ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಒಂದು ಸ್ಯಾರಿನೂ ಇರಲಿಲ್ಲ. ಸೊ ಹಾಗಾಗಿ ಈ ಸಲ ಲೈಟ್ ಕಲರೇ ಟ್ರೈ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಇದು ಆ್ಯಕ್ಚುಲಿ ಫೋಟೋ ನೋಡಿ ನಾನು ಸೆಲೆಕ್ಟ್ ಮಾಡಿರೋಂಥದ್ದು. ಅದರಲ್ಲಿ ಬಾರ್ಡರ್ ಏನಿದೆ ಅಲ್ಲ ಅದು ಸ್ವಲ್ಪ ಡಾರ್ಕ್ ಕಾಣ್ತಾ ಇತ್ತು. ಬಟ್ ನನಗೆ ಸಿಕ್ಕಿದಾಗ ಸ್ವಲ್ಪ ಲೈಟ್ ಅನಿಸುತ್ತೆ. ಬಟ್ ಓಕೆ, ಉಟ್ಟಾಗ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಥಿಂಕಿಂಗಲ್ಲಿ ತೊಗೊಂಡಿರೋಂಥದ್ದು. ಸೆರಗು ಬಂದುಬಿಟ್ಟು ಈ ರೀತಿಯಾಗಿದೆ. ಒಂಥರ ರಾಮ ಬ್ಲೂ ಥರ ಇದೆ. ಗ್ರೀನ್ ಅಲ್ಲ, ಬ್ಲೂಯಿಶ್ ಥರ ಇದೆ. ಸೊ ಸೆರಗು ಬಂದ್ಬಿಟ್ಟು ಈ ರೀತಿಯಾಗಿದೆ. ಬಾಡಿ ಫುಲ್ಲು ಈ ರೀತಿ ಒಂಥರ ಲ್ಯಾವೆಂಡರ್ ಕಲರ್ ಇದೆ. ಅಲ್ಲಲ್ಲೇ ಊಟ ಕೂಡ ಹಾಕಿದ್ದಾರೆ. ಇನ್ನು ಬ್ಲೌಸ್ ಬಂದ್ಬಿಟ್ಟು ಬಾರ್ಡರ್ ತೋರಿಸ್ತೀನಿ. ಸೊ ಸ್ಯಾರಿ ಬಾರ್ಡರ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಸ್ಯಾರಿ ಬಾರ್ಡರ್ ನೋಡ್ಬೋದು ಸಿಂಪಲ್ ಆಗಿದೆ. ಒಂಥರ ಏನು ಹೇಳ್ತಾರೆ ಬೆಂಟೆಕ್ಸ್ ಬಾರ್ಡ್ರು, ಮಾತ್ರ ಇಲ್ಲಿ ಒಂದೊಂದು ಫ್ಲವರನ್ನು ಕೊಟ್ಟಿದ್ದಾರೆ. ಬೆಂಟೆಕ್ಸ್ ಬಾರ್ಡ್ರು ಥರ ಇದೆ. ಇದು ಸಣ್ಣದಾಗಿ ಒಂದು ಇದು ಸಾಫ್ಟ್ ಸಿಲ್ಕ್ ಸ್ಯಾರಿದು. ಒಂಥರ ಡಬಲ್ ಶೇಡಲ್ಲಿ ಬರುತ್ತೆ. ಒಂದು ಸೈಡ್ ನೋಡಿದಾಗ ಲೈಟ್ ಅನಿಸುತ್ತೆ, ಒಂದು ಸೈಡ್ ನೋಡಿದಾಗ ಡಾರ್ಕ್ ಆ ಥರ ಅನಿಸುತ್ತೆ. ಸೊ ಹುಟ್ಟಾಗಲೇ ಅದು ಗೊತ್ತಾಗೋದು ನಮಗೆ. ಹೀಗೆ ಅಥವಾ ದೇವರಿಗೆ ಗುಡಿಸ್ತೀವಲ್ವ ಅವಾಗ ಗೊತ್ತಾಗುತ್ತೆ ಅದ್ರದ್ದು ಶೇಡ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಲೈಟ್ ಶೇಡ್ಸ್ ಎಲ್ಲ ಆಲ್ಮೋಸ್ಟ್ ನೈಟ್ ಟೈಮೇ ಚೆನ್ನಾಗಿ ಕಾಣೋವಂಥದ್ದು. ಗೊತ್ತಿಲ್ಲ, ಸ್ವಲ್ಪ ಬ್ಲೌಸ್ ಯಾವ ಥರ ಇದೆ ಅಂತಲೂ ನೋಡಿಲ್ಲ ನಾನು. ತಂದಿಟ್ಟವರು ಅದನ್ನು ಮುಟ್ಟಕ್ಕೆ ಹೋಗಿಲ್ಲ. ಇದು ಬಂದ್ಬಿಟ್ಟು ಬ್ಲೌಸ್ ಸೇಮ್ ಬಾರ್ಡರ್ ಏನಿದೆ, ಸೆರಗು ಏನಿದೆಯಲ್ಲ ಸೇಮ್ ಅದೇ ಕಲರಲ್ಲಿ ಬ್ಲೌಸ್ ಇರುವಂಥದ್ದು. ಇದನ್ನೇ ಪರ್ಟಿಕ್ಯುಲರಾಗಿ ಯಾಕೆ ತೊಗೊಂಡೆ ಅಂತ ಹೇಳಿದ್ರೆ, ನಾವು ಏನಾದ್ರು ವರ್ಕ್ ಮಾಡಿಸಿದ್ರೆ ನೀಟಾಗಿ ವರ್ಕ್ ಮಾಡ್ಬೋದು. ಇದಕ್ಕೆ ಬಾರ್ಡರ್ ಎಲ್ಲ ಬಂದ್ಬಿಟ್ಟು ಅಂದರೆ ಬಾರ್ಡರ್ ಮೇಲೆ ವರ್ಕ್ ಮಾಡೋದಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಬಾರ್ಡರ್ ಲೆಸ್ಸು, ಇದು ಒಂಥರ ಬಾರ್ಡರು ಇದೆ ಬಾರ್ಡರ್ ಲೆಸ್ಸು ಇದೆ ಆ ಥರ ಇರುವಂಥದ್ದು. ಸೊ ಈ ಥರ ಒಂದು ಸ್ಟ್ರೈಪ್ಸ್ ಆ ಥರ ಇದೆ. ಬಟ್ ವರ್ಕ್ ಮಾಡಿದಾಗ ನೀಟಾಗಿ ಕಾಣುತ್ತೆ ಅದ್ರ ಮೇಲೆ ಅಂಥೇಳಿ ನಾನು ತೊಗೊಂಡಿದ್ದಂಥದ್ದು. ಆದರೆ ಸ್ಯಾರಿನಲ್ಲಿ ಮಾತ್ರ ಅಲ್ಲೆಲ್ಲ ಈ ಥರ ಫ್ಲವರನ್ನು ಕೊಟ್ಟಿದ್ದಾರೆ. ಸ್ಯಾರಿನಲ್ಲಿ ಫ್ಲವರ್ ಕೊಟ್ಟಿದ್ದಾರೆ. ಬಟ್ ಬ್ಲೌಸಲ್ಲೇನು ಫ್ಲವರ್ ಆ ಥರದ್ದೆಲ್ಲ ಏನೂ ಇಲ್ಲ. ಸೆರಗು ಬಂದ್ಬಿಟ್ಟು ಈ ರೀತಿಯಾಗಿದೆ ಅಷ್ಟೇ. ಇನ್ನು ಇದನ್ನು ಪೂರ್ತಿ ಓಪನ್ ಮಾಡಿ ನನಗೆ ಶೇರ್ ಮಾಡೋದು ಕಷ್ಟ. ಇನ್ನು ಪೂರ್ತಿ ಓಪನ್ ಆಗಿಬಿಟ್ಟು ಅಂದರೆ ಗ್ಯಾರಂಟಿ ನಾನು ಫೋಲ್ಡಿಂಗ್ ಅಂದು ನನ್ನ ಕೈ ಸಾಧ್ಯವೇ. ಸೊ ಈ ಒಂದು ಸ್ಯಾರಿನ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು
6,200 ರುಪೀಸ್. 6,200 ರುಪೀಸ್ ಪ್ರೈಸ್ ಇದಕ್ಕೆ. ಪ್ಯೂರ್ ಸಿಲ್ಕ್ ಸ್ಯಾರಿ ತೊಗೊಂಡು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಅಷ್ಟೇ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದರ ಎತ್ತಿಟ್ಬಿಟ್ರೆ ಇನ್ನು ಹಬ್ಬದ ಟೈಮ್ಗೆ ನಾನು ತೆಗೆಯುವಂಥದ್ದು. ಅದಕ್ಕೆ ಫಸ್ಟ್ ವಿಡಿಯೋ ಮಾಡಬೇಡ, ಇನ್ನು ನಾಳೆಯಿಂದ ಹಬ್ಬದ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೊ ಅವಾಗ ಮತ್ತೆ ಸ್ಯಾರಿ ತೆಗೆಯೋದು ಮುಟ್ಟೋದು ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇವತ್ತು ತೋರಿಸಿ ವಿಡಿಯೋ ಮಾಡಿಬಿಟ್ಟು ಎತ್ತಿಟ್ಬೇಡ ಅಂತೇಳಿ ಮಾಡಿದ್ದೀನಿ. ಇದಿಷ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರುವಂಥ ಸ್ಯಾರೀಸ್. ಸೊ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾವ ಸ್ಯಾರಿ ನಿಮಗೆ ತುಂಬ ನೋಡಿ ಈ ರೀತಿಯಾಗಿ ಬಂತ ಥ್ರೆಡ್ ನನಗೆ ಈ ಥರ ತೋರಿಸುವಾಗ ಥ್ರೆಡ್ ಕಾಣಿಸಿದ್ದು, ಅದನ್ನು ಈ ವಿಡಿಯೋದಲ್ಲೆಲ್ಲ ನೋಡ್ತಾ ಇರ್ತೀನಿ ನಾನು. ಹಿಂಗೆ ನಾವು ಪ್ಯೂರ್ ಸಿಲ್ಕ್ ಅಲ್ವಾ ಅಂಥೇಳಿ ನಾವು ಇದು ಮಾಡೋದು, ಟೆಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಹಂಗೆ ಈ ಥರ ಒಂದು ಥ್ರೆಡ್ ಸಿಕ್ತು ಅಂತ ಟೆಸ್ಟ್ ಮಾಡಿ ನೋಡಿದೆ, ನೋಡೋಣ ಹೆಂಗಿರುತ್ತೆ ಏನು ಅಂತ. ಆ್ಯಕ್ಚುಲಿ ಪಾಪ ಇವ್ರು ತಂದ್ಕೊಡೋದೆಲ್ಲ ಪ್ಯೂರಾಗೇ ಇರುತ್ತೆ. ಯಾಕೆ ನಾವು ಇವಾಗಿಂದ ಇವ್ರ ತೊಗೊಳ್ತಾ ಸರಿ ಆಲ್ಮೋಸ್ಟ್ 10 ಇಯರ್ಸಿಂದ ನಾನು ಇವ್ರನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ನನಗಂತೂ ಟ್ರಸ್ಟಬಲೇ. ಬಟ್ ಸಿಕ್ತಲ್ಲ ನನಗೇನಂದರೆ ಕ್ಯೂರಿಯಾಸಿಟಿ, ಈ ವಿಡಿಯೋದಲ್ಲೆಲ್ಲ ತೋರಿಸ್ತಾರಲ್ಲ ಈ ರೀತಿ ಮಾಡಿದಾಗ ಪ್ಯೂರ್ ಸಿಲ್ಕ್ ಆದರೆ ಪುಡಿ ಪುಡಿಯಾಗಿ ಉದುರುತ್ತೆ, ಅಥವಾ ಏನಾದರೂ ಮಿಕ್ಸ್ ಆಗಿದ್ರೆ ಗಂಟು ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂಥೇಳಿ ಒಂದು ಟ್ರೈ ಮಾಡಿದೆ. ಬಟ್ ಅದು ಪುಡಿ ಪುಡಿಯಾಗಿ ಉದುರಿತ್ತು. ಸೊ ಇದಿಷ್ಟು. ನೀವು ಏನಾದರೂ ಮನೆಯಲ್ಲಿ ಸಿಲ್ಕ್ನ ಟೆಸ್ಟ್ ಮಾಡ್ಕೋಬೇಕಾದ್ರೆ ಖಂಡಿತ ಆ ಥರ ಮಾಡಿ ಗೊತ್ತಾಗುತ್ತೆ ನಿಮಗೆ ಪ್ಯೂರ್ ಸಿಲ್ಕ್ ಇಲ್ವಾ ಅಂತ ಹೇಳ್ಬಿಟ್ಟು. ಒಂದು ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ಸೊ ಇದಿಷ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪರ್ಚೇಸ್ ಮಾಡಿರುವಂಥ ಸ್ಯಾರಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನಲ್ಲ, ಸಿಂಪಲ್ ಸ್ಯಾರೀಸ್ ಎಲ್ಲ ಅವರು ಹಾಕೋದಿಲ್ಲ, ಯೂಶಲ್ ಆಗಿ ಅವರು ಹಾಕೋದಿಲ್ಲ ಸಿಂಪಲ್ ಸ್ಯಾರೀಸ್. ಜಾಸ್ತಿ ಅವ್ರು ಬಾರ್ಡರ್ ಸ್ಯಾರಿ ಮತ್ತು ಹಾಫ್ ಕಂಚಿ ಈ ಥರದ್ದೇ ಸ್ಯಾರಿ ಅವರು ಹಾಕೋದು. ಈ ಥರ ಸಿಂಪಲ್ ಸ್ಯಾರಿ ಅವ್ರು ಯಾವಾಗ ಸೇಲ್ಗೆ ಹಾಕ್ತಾರಲ್ಲ ಅವಾಗ ನಾವು ತೊಗೊಳ್ಬೇಕಾಗತ್ತೆ. ಅದಕ್ಕೆ ಒಂದು 3 ಸ್ಯಾರಿ ಇರಲಿ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ, ಪೂಜೆಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದಕ್ಕೆ ಉಟ್ಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಅದೊಂದು 3 ಸ್ಯಾರಿ ತೊಗೊಂಡಿದ್ದೀನಿ. ಈಗ ಒಂದು ದೇವರಿಗೆ ಉಡ್ಸೋಣ ಅಂತೇಳಿ ತೊಗೊಂಡಿರೋವಂಥದ್ದು. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಲಾಸ್ಟ್ ಟೈಮ್ ಹಂಗೆ ಚೇಂಜ್ ಮಾಡಿಬಿಟ್ಟಿದೆ. ಫಸ್ಟ್ ಒಂದು ಸ್ಯಾರಿ ತೊಗೊಂಡು ಆಮೇಲೆ ಬೇರೆ ಸ್ಯಾರಿ ಉಡಿಸಿದೆ. ಈ ಸಲ ಯಾವುದೇ ರೀತಿ ಚೇಂಜಸ್ ಇಲ್ಲ. ಇದೇ ಸ್ಯಾರಿನ ನಾನು ದೇವರಿಗೆ ಉಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಒಂದೇ ಸಲ ಸಿಲ್ಕ್ ಸ್ಯಾರಿ ತೊಗೊಂಡಿರೋವಂಥದ್ದು. ಇದಿಷ್ಟರಲ್ಲಿ ನಿಮ್ಗೆ ಯಾವ ಸೀರೆ ಜಾಸ್ತಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಅಂತ. ಇದ್ರ ಜೊತೆಗೆ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ ಕ್ವಿಕ್ಗೆ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಂಡು ಸಿಕ್ಕಿನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.